ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನದಿ ಇಂಗಳಗಾಮ ಗ್ರಾಮವು ಆಧ್ಯಾತ್ಮಿಕವಾಗಿ ಅತ್ಯಂತ ಮಹತ್ವದ ಪುಣ್ಯಕ್ಷೇತ್ರವಾಗಿದೆ. ಇದು ಸುಕ್ಷೇತ್ರ ಅಥಣಿಯ ಶಿವಯೋಗಿಗಳಾದ ಶ್ರೀ ಶಿವಯೋಗೀಶ್ವರರ ಜನ್ಮಸ್ಥಳವಾಗಿರುವುದರಿಂದ ನಾಡಿನಾದ್ಯಂತ ಪ್ರಸಿದ್ಧಿ ಪಡೆದಿದೆ. ಈ ಗ್ರಾಮದ ಕುರಿತಾದ ಪ್ರಮುಖ ವಿವರಗಳು ಇಲ್ಲಿವೆ. 1. ಶಿವಯೋಗಿಗಳ ಜನ್ಮಸ್ಥಳ. ನದಿ ಇಂಗಳಗಾಮ ಗ್ರಾಮವು 19ನೇ ಶತಮಾನದ ಮಹಾನ್ ಸಂತ ಅಥಣಿ ಶಿವಯೋಗಿಗಳು ಎಂದೇ ಖ್ಯಾತರಾದ ಶ್ರೀ ಮುರುಘೇಂದ್ರ ಶಿವಯೋಗಿಗಳ ಜನ್ಮಸ್ಥಳ. ಇವರು 1836ರಲ್ಲಿ ಈ ಪುಣ್ಯಭೂಮಿಯಲ್ಲಿ ಜನಿಸಿದರು. ಇಂದಿಗೂ ಅವರು ಜನಿಸಿದ ಮನೆಯನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಸಂರಕ್ಷಿಸಲಾಗಿದೆ. 2. ಕೃಷ್ಣಾ ನದಿಯ ತೀರ. ಹೆಸರೇ ಸೂಚಿಸುವಂತೆ ಈ ಗ್ರಾಮವು ಕೃಷ್ಣಾ ನದಿಯ ದಂಡೆಯ ಮೇಲಿದೆ. ಈ ನದಿಯ ಸನಿಹದಲ್ಲಿರುವುದರಿಂದ ಗ್ರಾಮವು ನೈಸರ್ಗಿಕವಾಗಿ ಸುಂದರವಾಗಿದ್ದು ಆಧ್ಯಾತ್ಮಿಕ ಸಾಧನೆಗೆ ಪೂರಕವಾದ ಶಾಂತ ವಾತಾವರಣವನ್ನು ಹೊಂದಿದೆ. 3. ಶ್ರೀ ಮುರುಘೇಂದ್ರ ಶಿವಯೋಗಿಗಳ ಮಠ. ಗ್ರಾಮದಲ್ಲಿ ಶಿವಯೋಗಿಗಳ ನೆನಪಿಗಾಗಿ ಭವ್ಯವಾದ ಮಠ ಮತ್ತು ಸ್ಮಾರಕಗಳಿವೆ. ಇಲ್ಲಿ ಪ್ರತಿವರ್ಷ ಶಿವಯೋಗಿಗಳ ಜಯಂತಿ ಮತ್ತು ಪುಣ್ಯಾರಾಧನೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಭಕ್ತರು ಇಲ್ಲಿಗೆ ಬಂದು ಶಿವಯೋಗಿಗಳ ತಪೋಭೂಮಿಯನ್ನು ದರ್ಶನ ಮಾಡಿ ಪುನೀತರಾಗುತ್ತಾರೆ. 4. ಪ್ರಮುಖ ಆಕರ್ಷಣೆಗಳು. ಶಿವಯೋಗಿಗಳ ಜನ್ಮಸ್ಥಳದ ಮನೆ, ಶಿವಯೋಗಿಗಳು ಬಾಲ್ಯವನ್ನು ಕಳೆದ ಸ್ಥಳ, ಪ್ರಾಚೀನ ದೇವಾಲಯಗಳು. ಗ್ರಾಮದಲ್ಲಿ ಹಳೆಯ ಕಾಲದ ಶಿವನ ದೇವಾಲಯಗಳನ್ನು ಕಾಣಬಹುದು. ನದಿಯ ಘಾಟ್. ಕೃಷ್ಣಾ ನದಿಯ ತಟದಲ್ಲಿರುವ ಸುಂದರವಾದ ಘಾಟ್ ಭಕ್ತರಿಗೆ ಪವಿತ್ರ ಸ್ನಾನಕ್ಕೆ ಅನುವು ಮಾಡಿಕೊಡುತ್ತದೆ. ವಿಶೇಷತೆ: ಅಥಣಿ ಶಿವಯೋಗಿಗಳು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಒಂದು ಶಕ್ತಿಯಾಗಿದ್ದರು. ಅವರು ಜನಿಸಿದ ಈ ನೆಲವು ಸಿದ್ಧರ ಭೂಮಿ ಎಂದೇ ಕರೆಯಲ್ಪಡುತ್ತದೆ. ಅಥಣಿಯ ಗಚ್ಚಿನ ಮಠಕ್ಕೆ ಹೋಗುವ ಮುನ್ನ ಅನೇಕ ಭಕ್ತರು ಮೊದಲು ನದಿ ಇಂಗಳಗಾಮಕ್ಕೆ ಭೇಟಿ ನೀಡುವುದು ಸಂಪ್ರದಾಯ.